ಸರ್ ಎಂವಿ ಶಾಲೆಯ ಆಸ್ರಾಮಹೀನ್ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ತಂದೆ ಮೆಹಮೂದ್ ಮುಜಾಮಿಲ್, ತಾಯಿ ರೋಹಿನಾ ಪರ್ವಿನ್ ಅವರ ಹಿರಿಯ ಮಗಳು ಕುಮಾರಿ ಎಂ ಆಸ್ರಾಮಹೀನ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 99% ಅಂದರೆ 625ಕ್ಕೆ 620 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಿ ಆಸ್ರಾಮಹೀನ್, ನನ್ನ ಸತತ ಪರಿಶ್ರಮ ಹಾಗೂ ಶ್ರದ್ಧೆ ನನಗೆ ಇಷ್ಟೊಂದು ಅಂಕ ಗಳಿಸಲು ಸಾಧ್ಯ. ಇದರ ಜೊತೆಗೆ ನನ್ನ ಪೋಷಕರು, ಶಾಲಾ ಶಿಕ್ಷಕರು ಹಾಗೂ ನನ್ನ ಸ್ನೇಹಿತರು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ನಿರ್ಮಲಾದೇವಿ ಹಾಗೂ ವಿದ್ಯಾರ್ಥಿಯ ಪೋಷಕರು, ಸರ್ ಎಂವಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ವೆಂಕಟೇಶ್, ಕಾರ್ಯದರ್ಶಿ ಟಿ ಗೋವಿಂದಪ್ಪ ಹಾಗೂ ಆಡಳಿತ ಮಂಡಳಿ ಸರ್ವ ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕರಾದ ವಿ ಮಂಜಣ್ಣ ಹಾಗೂ ಸರ್ವ ಶಾಲಾ ಶಿಕ್ಷಕ ವರ್ಗ ಹಾಗೂ ಬೋಧಕೇತರ ವರ್ಗ ಹಾಗೂ ಶಾಲಾ ವಿದ್ಯಾರ್ಥಿಗಳು ತಾಲೂಕಾ ಶಿಕ್ಷಣ ಇಲಾಖೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಪಡುತ್ತೇನೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಸರವಿ ಹೈಸ್ಕೂಲ್ನ ವಿದ್ಯಾರ್ಥಿನಿ ಆಸ್ರಾಮಹೀನ್ 625ಕ್ಕೆ 620 ಅಂಕಗಳನ್ನು ತೆಗೆದುಕೊಂಡು ತಾಲೂಕಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾಳೆ. ಅವಳಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ 625 ಅಂಕಕ್ಕೆ 620 ಅಂಕ ಪಡೆಯಲು ಕಾರಣ ನನ್ನ ಶ್ರಮ ಹಾಗೂ ನನ್ನ ಪೋಷಕರ ಕೋಆಪರೇಷನು ಮತ್ತು ನಮ್ಮ ಶಿಕ್ಷಕರು ಭಾಳ ಎಫರ್ಟ್ಸ್ ಹಾಕಿದ್ದಾರೆ ಈ ರ್ಯಾಂಕ್ ತೆಗ್ಸೋಕ್ಕೆ. ನನ್ನ ಹೆಸರು ಮೊಹಮ್ಮದ್ ಮುಜಾಮಿಲ್ ಅಂತ. ನನ್ನ ಹಿರಿಯ ಮಗಳಾದ ಆಸ್ರಾಮಹೀನ್ ಪಟ್ಟಿರೋ ಶ್ರಮಕ್ಕೆ, ಕಷ್ಟಕ್ಕೆ ದೇವರು ಇವತ್ತು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾನೆ. ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಪ್ರಥಮ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. 625 ಅಂಕಕ್ಕೆ 620 ಅಂಕ ಗಳಿಸಿದ್ದಾರೆ SLC ಪರೀಕ್ಷೆಯಲ್ಲಿ. ಅದಕ್ಕೆ ನಾನು ಶಾಲೆಯ ಸರ್ವಮಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅಸ್ರಾಕ ತುಂಬ ಚೆನ್ನಾಗಿ ಓದ್ತಾರೆ. ಅವ್ರು ಈ ಸತಿ 625ಗೆ 620 ತೆಗೆದಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತಿದೆ. ನಾವು ಕೂಡ ನೆಕ್ಸ್ಟ್ ಟೈಮ್ 625 ಮೇಲೆ ಕ್ರಾಸ್ ಮಾಡ್ತೀವಿ. ಅವ್ರಿಗೆ ಅವಕ್ಕ ನಮಗೆ ಭಾಳ ಇನ್ಸ್ಪಿರೇಷನ್ ಆಗ್ತದೆ. ಸಂಧ್ಯಾ ರಾಣಿ. ಈ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಕೂಲಲ್ಲಿ ಈಗ 25ನೇ ವರ್ಷ ತುಂಬ 26ನೇ ವರ್ಷಕ್ಕೆ ನಮ್ಮ ಸ್ಕೂಲ್ ಕಾಲಿಡ್ತಾ ಇದೆ. ಈ 25 ವರ್ಷದಲ್ಲೂ ನಾವು 10th ಸ್ಟ್ಯಾಂಡರ್ಡಲ್ಲಿ 100% ಅಚೀವ್ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ವರ್ಷ 100% ವಿತ್ ರ್ಯಾಂಕಿಂಗಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿ 625ಗೆ 620 ತೆಗೆದಿದ್ದಾರೆ ನಮ್ಮ ಸ್ಟೂಡೆಂಟ್ ಅಂತ ಆಸ್ರಾಮಹೀನ್. ಭಾಳ ಖುಷಿಯಾದ ವಿಚಾರ. ಇದೇ ರೀತಿ ಇನ್ನೂ ಹೇಳೋದಾದರೆ ಇವ್ರ ಪೇರೆಂಟ್ಸ್ ಕಡೆಯಿಂದ ಭಾಳ ಪಾಸಿಟಿವ್ ಒಪಿನಿಯನ್ ನಮಗಿದೆ. ಪಾಸಿಟಿವ್ ಆಗಿ ಎಲ್ಲ ರೀತಿಯಲ್ಲೂ ರೆಸ್ಪಾನ್ಸ್ ಮಾಡಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆಯ ವಿಚಾರ ಆಗಿ ಹೇಳ್ಬೋದು. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಡುವಂಥ ಎಲ್ಲ ವರ್ಕ್ನು ಭಾಳ ಚೆನ್ನಾಗಿ ಫಾಲೋಅಪ್ ಮಾಡ್ತಾರೆ. ಅದಲ್ಲದೆ ನಮಗೆ ಬೇರೆ ಸ್ಕೂಲ್ಸ್ಗಿಂತ ನಾವು ಎಕ್ಸ್ಟ್ರಾ ಡೋರ್ ವಿಸಿಟ್ಸ್ ಆಗಲಿ, ಆ್ಯಕ್ಟಿವಿಟಿ ವರ್ಕ್ಸ್ ಆಗಲಿ, ಬೇರೆ ಸ್ಕೂಲ್ಸ್ಗಿಂತ ನಮ್ಮ ಟೀಚರ್ಸ್ ಟೈಮ್ ಲಿಮಿಟೆಡ್ ಇಲ್ದಲೇ ಕೆಲಸ ಮಾಡ್ತಾರೆ. ಅದು ನಮ್ಮ ಮ್ಯಾನೇಜ್ಮೆಂಟ್ಗೆ ಇರುವಂಥ ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಎಲ್ಲ ಟೀಚರ್ಸ್ಗೂ, ಎಲ್ಲ ಸ್ಟಾಫ್ಗೂ, ಇವ್ರ ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಇದೊಂದು ಹೆಮ್ಮೆ ವಿಚಾರ. ಹಾಗಾಗಿ ತುಂಬ ಖುಷಿ ತಂದಿರೋ ವಿಚಾರ. ಇನ್ನೊಂದು ಹೇಳ್ಬೇಕಂದ್ರೆ ಇಡೀ ಫಸ್ಟ್ ಲ್ಯಾಂಗ್ವೇಜಲ್ಲಿ ನಮ್ಮ ತಾಲೂಕಲ್ಲಿ ಈ 625 ಮಾರ್ಕ್ಸಲ್ಲಿ 125 ಇಂಗ್ಲೀಷ್ಗೆ 125 ತೆಗೆದಿರೋದು ನಮ್ಮ ಸ್ಟೂಡೆಂಟ್ ಆಸ್ರಾನೇ. ಇದು ಬಹಳ ಖುಷಿಯಾಗಿರೋ ವಿಚಾರ, ಹೆಮ್ಮೆ ವಿಚಾರ ಆಗಿ ತುಂಬ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ವಿದ್ಯಾರ್ಥಿ ಹೆಸರು ಆಸ್ರಾಮಹೀನ್. ಈ ಒಂದು ಫಲಿತಾಂಶ ಪಡೆಯೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಚಿತ್ರದುರ್ಗದಲ್ಲಿ ಏನೀಗ ಬೆಳಕು ಕಾರ್ಯಕ್ರಮ ಅಂತ ಏನು 20 ಅಂಶಗಳ ಕಾರ್ಯಕ್ರಮ ಏನು ಮಾಡಿದ್ರಲ್ವ, ಆ ಅಂಶಗಳೆಲ್ಲವನ್ನು ನಾವು ರೂಢಿಸ್ಕೊಂಡ್ಬಿಟ್ಟು ಪ್ರತಿನಿತ್ಯಲೂ ಅಂದರೆ ನಾವು ಏಪ್ರಿಲಿಂದನೂ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ. ಏಪ್ರಿಲಿಂದನೂ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟು ಅಕ್ಟೋಬರ್ ಒಳಗಡೆ ಎಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಎಲ್ಲವೂ ಕೂಡ ರಿವಿಷನ್ಸ್ ಮಾಡಿ ಹುಡುಗರಿಗೆ ನಾವು ಒಂದು 8 ಟೆಸ್ಟ್ಗಳೆಲ್ಲ ಮಾಡಿಸ್ಬಿಟ್ಟು ಪರ್ಫೆಕ್ಟ್ ಮಾಡಿಸಿದ್ದೀವಿ. ಇದು ಒಂದು ಮೇನ್ ರೀಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಖಾ ಅಂತ. ನಾನು ಕನ್ನಡ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾಯಿದ್ದೆ. ಈ ವಿದ್ಯಾರ್ಥಿ ಬಂದ್ಬಿಟ್ಟು ಆಸ್ರಾಮಹೀನ್. ಇವಳು LKG ಇಂದ 10th ವರೆಗೂ ನಮ್ಮ ಶಾಲೆಯಲ್ಲಿ ಓದೋದು. ಪ್ರತಿಯೊಂದು ಅಂದರೆ LKG ಇಂದ 10th ವರೆಗೂ ಯಾವಾಗಲೂ ಅವಳೇ ಫಸ್ಟು. ಈ ಸರಿ ನಮ್ಗೆ ತುಂಬ ಸಂತೋಷವಾಗಿರೋ ವಿಚಾರ ಅಂದರೆ ಈ ಸರಿ ತಾಲೂಕಿಗೆ ಫಸ್ಟ್ ಇದ್ದಾಳೆ.
ಅವಳು ಓದೋ ವಿಚಾರ ಆಗಿರ್ಬೋದು, ರೀಡಿಂಗು, ರೈಟಿಂಗು, ಮತ್ತು ನಾವು ಟೀಚರ್ಸ್ ಏನೇ ವರ್ಕ್ ಕೊಟ್ಟರು ಅವಳು ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ಮತ್ತು ತುಂಬ ಹಾರ್ಡ್ ವರ್ಕ್, ನಾವು ಏನೇ ಕೊಟ್ಟರೋ ವರ್ಕ್ಗಿಂತ ಜಾಸ್ತಿ ಮಾಡ್ತಾಯಿದ್ಲು. ಕ್ಲಾಸಲ್ಲಿ ನಾವು ಏನೇ ಕ್ವಶನ್ಸ್ ಕೇಳಿದ್ರು ಡೈರೆಕ್ಟಾಗಿ ಎದ್ದು ನಿಂತ್ಬಿಟ್ಟು ಕ್ವಶನ್ಸ್ ಆನ್ಸರ್ ಮಾಡ್ತಾಯಿದ್ಲು. ಅರ್ಥ ಆಗಿಲ್ಲ ಮ್ಯಾಮ್, ನನಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ರಿಪೀಟ್ ಮಾಡಿ ಅಂತ ಹೇಳ್ತಾಯಿದ್ಲು. ತುಂಬ ಎಫರ್ಟ್ ಹಾಕಿದ್ದಾಳೆ. ಇವತ್ತು ನಮ್ಗೆ ತುಂಬಾ ಸಂತೋಷವಾಗಿರುವಂಥ ವಿಚಾರ. ಶಾಲೆಗಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಅಸ್ರಾ ಮಾಹಿನೇ ಫಸ್ಟು. ಅವಳಿಗೆ ನಮ್ಮ ಶಾಲೆಯ ಪರವಾಗಿ, ಆಡಳಿತ ವರ್ಗದ ಪರವಾಗಿ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಅವ್ರ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಚಿತ್ರದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.